ಹಾಗೇನೆ ಈಗ ಏನಾಗಿದೆ ಅಂದ್ರೆ ಮಂಡ್ಯದಲ್ಲಿ ಹಿಂದೆ ಒಮ್ಮೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿರೋಂಥದ್ದನ್ನ ಈಗ ಮತ್ತೆ ತನಿಖೆಗೆ ಒಳಪಡಿಸಿದ್ದಾರೆ. ಎರಡು ಕಡೆನೂ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರೋದು ಎರಡು ಕಡೆನೂ ಒಂದೇನೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ತನಿಖೆ ವಹಿಸ್ತೀವಿ. 2 ವರ್ಷಗಳ ಹಿಂದೆ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಯನ್ನ ಮಾಡುವಾಗ ಪಾಕಿಸ್ತಾನ ಮುರ್ದಾಬಾದ್ ಈ ರೀತಿಯ ಘೋಷಣೆಗಳು, ಭಾರತ್ ಜಿಂದಾಬಾದ್ ಹೇಳುವಂತಹ ಘೋಷಣೆಗಳ ಮಧ್ಯೆ ಬಾಯಿ ತಪ್ಪಿನಿಂದ ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತ ಶಬ್ದ ಬಂದಿದೆ. ರವಿ ಎನ್ನುವ ವ್ಯಕ್ತಿ ಆ ಕ್ಷಣವೇ ಅವನು ಕ್ಷಮೆಯನ್ನ ಕೇಳಿದ 2 ವರ್ಷಗಳ ಹಿಂದೆ. ಈಗ ಆ ವಿಡಿಯೋನ ನೋಡಿ ಈಗ ಆತನ ಮೇಲೆ FIR ಅನ್ನು ಹಾಕಿ ಅವರನ್ನು ಬಂಧಿಸಲಾಗಿದೆ. ಇದನ್ನೇನ್ ಹೇಳ್ತೀರಿ? ಈಗ ಸಿದ್ದರಾಮಯ್ಯನವರು ಹಲವಾರು ಬಾರಿ ಸೋನಿಯಾ ಗಾಂಧಿಯವ್ರನ್ನ ಸೋಲಿಸ್ಬೇಕು, ಕಾಂಗ್ರೆಸ್ನ ಸೋಲಿಸ್ಬೇಕು, ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ವಿರುದ್ಧ ಹೇಳಿರೋಂಥದ್ದಿದೆ. ಇದು ಉದ್ದೇಶಪೂರ್ವಕವಾಗಿ ಇಲ್ಲಿ ಹೇಳಿರೋಂಥದ್ದನ್ನ ಎಲ್ಗೋ ಸಂಬಂಧ ಜೋಡಿಸುವಂಥದ್ದು ಈ ಪ್ರಯತ್ನ ಮಾಡಿರೋಂಥದ್ದು. ಹಾಗೆ ಸಿದ್ದರಾಮಯ್ಯನವ್ರ ಮೇಲೆ ಮೊದಲು ಕ್ರಮ ವಹಿಸಬೇಕಾಗುತ್ತೆ. ಅವರು ಎಷ್ಟು ಬಾರಿ ಕಾಂಗ್ರೆಸ್ಸಿನ ಬಗ್ಗೆ, ಕಾಂಗ್ರೆಸ್ ವಿರುದ್ಧವಾಗಿ, ಸೋನಿಯಾ ಗಾಂಧಿ ವಿರುದ್ಧವಾಗಿ, ರಾಹುಲ್ ಗಾಂಧಿ ವಿರುದ್ಧವಾಗಿ, ರಾಜೀವ್ ಗಾಂಧಿ ವಿರುದ್ಧವಾಗಿ, ಇಂದಿರಾ ಗಾಂಧಿ ವಿರುದ್ಧವಾಗಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದಾಗ ಹೇಳಿದ್ದಾರೆ. ಹಾಗಿದ್ರೆ ಮೊದಲು ಅವ್ರ ಮೇಲೆ ಕೇಸ್ ದಾಖಲಾಗಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ನೋಡಿ ದಾರಿ ತಪ್ಪಿಸುವಂಥದ್ದು ಬರೀ ರಾಜಕೀಯ ಪ್ರೇರಿತವಾಗಿ ಇವರು ಒಂದು ಸರ್ಕಾರವಾಗಿ ಯಾರೇ ತಪ್ಪು ಮಾಡಿದ್ರು ನಾವು ಕ್ರಮವನ್ನು ವಹಿಸ್ತೀವಿ, ತನಿಖೆ ಮಾಡ್ತಾ ಇದ್ದೀವಿ, FSLಗೆ ಕಳಿಸಿದ್ದೀವಿ, ಅವ್ರ ಮುಂಚೆನೆ ಕ್ಲೀನ್ ಸರ್ಟಿಫಿಕೇಟ್ ಕೊಡುವಂತ ಕೆಲಸ ಆಗ್ಬೇಕು ಇವ್ರಿಗೆ. ಆಗಿಲ್ಲ, ಮಾಡಿಲ್ಲ ಅನ್ನೋಂಥ ಹೇಳೋಂಥ ಪ್ರಯತ್ನಗಳನ್ನ ಯಾಕೆ ಮಾಡಕ್ ಹೋಗ್ಬೇಕಿತ್ತು? ಆಯ್ತು, FSL ಕಳಿಸಿದ್ದೀವಿ, ವರದಿ ಕಾದು ನಾವು ಕ್ರಮವನ್ನು ವಹಿಸ್ತೀವಿ ಅಂದಿದ್ರೆ ಮುಗ್ದೋಗಿತ್ತು. ಯಾರೇ ತಪ್ಪಿಸ್ತಿದ್ರು ಕ್ರಮ ವಹಿಸ್ತೀವಿ ಅಂತ. ಅದು ಬಿಟ್ಟು ಮಾಡೇ ಇಲ್ಲ, ಹಾಗೇ ಇಲ್ಲ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಇವತ್ತು ಆಗಿದೆ ಅನ್ನೋಂಥದ್ದು ಬಂದಾಗ ಮುಜುಗರ ಆಗಿದೆ. ಇವರು ತಪ್ಪಿಸ್ತರಾಗಿ ಇವತ್ತು ಸರ್ಕಾರ ಕಾಣುವಂಥದ್ದಾಗ್ತಿದೆ. ಹಾಗಾಗಿ ಜನ ಇವ್ರನ್ನ ಕ್ಷಮಿಸೋಕೆ ತಯಾರಿಲ್ಲ. ಹಾಗಾಗಿ ಇದಕ್ಕೆ ದಿಕ್ಕು ತಪ್ಪಿಸುವಂಥದ್ದು, ಇಂಥ ಹಿಂದಕ್ಕೆ ಹೋಗುವಂಥದ್ದು, ಈ ರೀತಿ ಪ್ರಯತ್ನಗಳನ್ನು ನಡೆದಿರುವಂಥದ್ದು ಬಹಳ ಖಂಡನೀಯ. ಸರ್ಕಾರದಲ್ಲಿ ಇಂಥ ರಾಜಕೀಯ ಪ್ರೇರಿತವಾಗಿ ಕೆಲಸಗಳನ್ನು ಮಾಡಿ ಇನ್ನೂ ಜನ ನಿಮ್ಗೆ ಕ್ಷಮಿಸಲ್ಲ. ಈ ರೀತಿ ಪೊಲಿಟಿಕಲ್ ಡ್ರಾಮಾವನ್ನ ಮಾಡ್ಲಿಕ್ಕೇನ ನೀವು ಒಟ್ಟಿರೋದು ಇದೆಯಲ್ಲ, ಇದನ್ನ ಇನ್ನ ಜನ ನಿಮ್ಮಲ್ಲಿ ಇನ್ನೂ ಹೆಚ್ಚು ಆಕ್ರೋಶ ಆಗುತ್ತೆ. ಯಾವುದೇ ಕಾರಣದಲ್ಲೂ ಯಾವುದೇ ಈಗಲೇ ಜನ ಕೈ ಇಸಿಕೊಳ್ತಾ ಇದ್ದಾರೆ. ನಿಮ್ಗೆ ಯಾತಕ್ಕೋಸ್ಕರ ಮತ ಕೊಟ್ಟು, ಯಾರಿಗೆ ಮತ ಕೊಟ್ಟು, ಇಂಥ ಭ್ರಷ್ಟರಿಗೆ ಕೊಟ್ಬಿಟ್ಟು, ಇಂಥ ಲೂಟಿ ಸರ್ಕಾರ, ATM ಸರ್ಕಾರ ವ್ಯವಸ್ಥೆ, ಆಡಳಿತ ಸಂಪೂರ್ಣ ವಿಫಲ ಆಗಿದೆ. ಎಲ್ಲವೂ ವಿಫಲ, ಗ್ಯಾರಂಟಿನ ಇಲ್ಲ, ಅನುಷ್ಠಾನ ಮಾಡಲು ವಿಫಲರಾಗಿದ್ರು ಈ ಸರ್ಕಾರದಲ್ಲಿ. ಇವ್ರಿಗೆ ಯಾವ ಕಾರಣದಲ್ಲಿ ಇವ್ರಿಗೆ ಅಧಿಕಾರ ಕೊಡಬೇಕು ಮತ್ತು ದೇಶದ್ರೋಹಿ, ದೇಶ ವಿರುದ್ಧವಾಗಿ ಘೋಷಣೆ ಕೂಗುವಂಥವ್ರ ಜೊತೆನೂ ನಿಮ್ಗೆ ಸಹಾನುಭೂತಿ ಇದೆ ಅನ್ನೋದು ಸಂಪೂರ್ಣವಾಗಿ. ಮತ್ತು ಬಾಂಬ್ ಬ್ಲಾಸ್ಟ್ ಆಗ್ತಿರೋಂಥದ್ದು, ಈ ಬಾಂಬ್ ಬ್ಲಾಸ್ಟ್ನಲ್ಲೂ ಸರ್ಕಾರ ಎಲ್ಲ ಒಂದ್ ಕಡೆ ಮೃದು ಧೋರಣೆನ ಹೊಂದಿರೋದ್ರಿಂದ ಇಡೀ ನಾಡಿನ ಜನತೆ ಸಂಪೂರ್ಣವಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.